ಹೇ ಗೈಸ್, ನಮಸ್ತೆ. ನೀವು ನೋಡ್ತಿದ್ದೀರಾ ಸುಧಾ ಸದನ ಚಾನಲ್. ನಾನು ಸುಧಾ. Mama, can you go fast with this car? Yeah, but I don't want to go fast Why? because I want to enjoy the view. So, ಸಂಜೆ ಆಗಿತ್ತು ಪೆಬಲ್ ಬೀಚ್ ನೋಡ್ಕೊಂಡು ಹೊರಟಾಗ. ಅಷ್ಟರಲ್ಲಿ ಆಲ್ರೆಡಿ ಕ್ಯಾಂಪಿಂಗ್ನಲ್ಲಿದ್ದ ಪ್ರಾರ್ಥನಾ ಫ್ರೆಂಡ್ಸು ನಮ್ಮದೇನೂ ಅಭ್ಯಂತರ ಇಲ್ಲ ಅಂದರೆ ಅವ್ರ ಜೊತೆ ಕ್ಯಾಂಪಿಂಗ್ಗೆ ಜಾಯಿನ್ ಆಗ್ಬೋದು ಅಂತ ಇನ್ವೈಟ್ ಮಾಡಿದರು. ಆ ಅಣ್ಣ ತಂಗಿದು ವಿಶಾಲ ಹೃದಯ. ಅವ್ರಿಗೇನು ಹೇಳಿ ಒಪ್ಪಿಗೆ ಇದೆಯಾ ಅಂತ ಪ್ರಾರ್ಥನಾ ಕೇಳಿದ್ಲು. ನಾವೆಲ್ಲ OS ಅಂತ ಗ್ರೀನ್ ಸಿಗ್ನಲ್ ಕೊಟ್ವಿ. ಸರಿ, ಅವ್ರದ್ದೇನೋ ಟೆಂಟ್ ಇದೆ, ನಮ್ಮೆಲ್ರಿಗೂ ಬೇಕಲ್ವಾ. ಇನ್ನೂ 60 ಕಿಲೋಮೀಟ್ರ್ ದೂರದ ಪ್ರಯಾಣ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ವಾಲ್ಮಾರ್ಟ್ಗೆ ಹೋಗಿ ಟಕ ಅಂತ ಒಂದು ಟೆಂಟು, ಚಿಕನ್ ಮತ್ತು ಪ್ರಾನ್ಸ್ ತೊಗೊಂಡ್ವಿ. ಕಾರ್ ಹೊರಡ್ತು. ಈಗ ಪೂಜಾ ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ಕೊಂಡಿದ್ದಾಳೆ. ಇದೆಲ್ಲ ಇನ್ನು ಮುಂದಕ್ಕೆ ಹೋಗ್ತಾರೆ ಅವರು. ಇವತ್ತು ರಾತ್ರಿ ಇಲ್ಲೇ ಇರ್ತಾರೆ ನಮ್ಮ ಜೊತೆನೆ, ಆಮೇಲೆ ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅವರು. ನಾವು ನಾಳೆ ಎಲ್ಲ ಇಲ್ಲೇ ನೋಡ್ಕೊಂಡು ಇಲ್ಲೇ ಸುತ್ತಮುತ್ತ ನೋಡ್ಕೊಂಡು ಉಲ್ಟಾ ಹೋಗ್ತೀವಿ. ವಾಪಸ್ಸನ್ನೇ ಬೇರೆ ಜಾಗಕ್ಕೆ ಹೋಗ್ತೀವಿ ನಾರ್ತಲ್ಲಿ. ಸ್ಲೋ ಹೋಗು. ಜಸ್ಟ್ ಜಿಂಕೆ ನೋಡೆ. ಆ ಜಿಂಕೆ ಮಧ್ಯದಲ್ಲಿ ಮನೆ ಇದೆ ಅಪ್ಪ. ಇರ್ತಾರೆ ಭಾಗ್ಯವಂತರು. ಅಮ್ಮ, ಬೆಳಗ್ಗೆನೂ ಬರೋಣ, ತುಂಬಾ ಇಷ್ಟ ಆದ್ರೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬರೋಣ. ನಾರ್ತ್ ಅಮೇರಿಕದ ಒಂದು ಪ್ರಾಣಿ ರಕೂನ್ ಅಂತ, ಮಾಂಸಾಹಾರಿ. ರಾತ್ರಿ ಹೊತ್ತೇ ಇದರ ಚಟುವಟಿಕೆ ಜಾಸ್ತಿ, ನಿಶಾಚರಿ. ಬೆಕ್ತರ ಈಸಿಯಾಗಿ ಮರ ಹತ್ಬಿಡುತ್ತೆ. ಹೈಲಿ ಇಂಟೆಲಿಜೆಂಟ್. ಮುಖ ಸ್ವಲ್ಪ ಪಾಂಡ ಥರ ಕಾಣುತ್ತೆ. ಮುಂದೆ ಸಿಕ್ಕಿದಾಗ ನೋಡ್ಬೋದು. ಇದು ಹೆಚ್ಚಾಗಿ ಈ ರೀತಿ ಕರಾವಳಿ ಪ್ರದೇಶ, ಪರ್ವತ, ಕಾಡು ಇಂಥ ಕಡೆ ನೋಡೋಕ್ಕೆ ಸಿಕ್ಕತ್ತೆ. ಇನ್ನೇನು ಕ್ಯಾಂಪಿಂಗ್ ಸೈಟ್ ಎಂಟ್ರ್ ಆಗ್ತೀವಿ. ಇಲ್ಲಿ ರಕೂನ್ಸ್ ಗುಂಪೆ ನೋಡ್ಬೋದು. ಟ್ರ್ಯಾಶ್ ಇಟ್ಟಿದ್ದಾರೆ. ಇಲ್ಲಿ ಆಹಾರ ಹುಡ್ಕೊಂಡು ಬಂದಿವೆ. ಕಸ ತಿಂತಾರೆ. ಕರ್ಕ್ ಕ್ರೀಕ್ ಕ್ಯಾಂಪಿಂಗ್ ಸೈಟ್ಸ್ಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಇದು ಕ್ಯಾಂಪಿಂಗ್ ಸೈಟ್ ನಂಬರು. ಒಟ್ಟು 40 ಸೈಟ್ಸ್ ಇದೆ ಈ ರೀತಿ. ಅಲ್ಲಿ ನಮ್ಗೆ ಗೊತ್ತಾಗಲ್ಲ ಅಂತ ಟಾರ್ಚ್ ಬಿಟ್ಟು ಸಿಗ್ನಲ್ ಕೊಡ್ತಿದ್ದಾರೆ ಪ್ರಾರ್ಥನಾ ಫ್ರೆಂಡ್ಸು. ಈಗ ರಾತ್ರಿ ಸುಮಾರು 9 ಗಂಟೆ. ಕತ್ಲೆ. ನಿಮಗೇನೂ ಗೊತ್ತಾಗ್ತಿಲ್ಲ ಅಂತ ಗೊತ್ತು. ನಿಮಗೇನು, ನಮಗೂ ಏನೂ ಗೊತ್ತಾಗ್ತಾ ಇಲ್ಲ. ಇರಲಿ ಬಿಡಿ, ಬೆಳಗ್ಗೆ ಬೆಳಕಲ್ಲಿ ನೋಡೋಣಂತೆ. ಇಲ್ಲಿ ಕ್ಯಾಂಪಿಂಗ್ ಮಾಡಬೇಕಾದ್ರೆ ಕ್ಯಾಂಪಿಂಗ್ ಸೈಟ್ನ ಮೊದಲೇ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಪರ್ ನೈಟ್ಗೆ ಚಾರ್ಜ್ ಮಾಡ್ತಾರೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. 2 ವೆಹಿಕಲ್ಸ್ ನಿಲ್ಲಿಸ್ಬೋದು. 6ರಿಂದ 8 ಜನ ಇರ್ಬೋದು. ಹಾಗಾಗಿ ಅಚಾನಕ್ಕಾಗಿ ಅವ್ರ ಜೊತೆ ಜಾಯಿನ್ ಆಗೋ ಅವಕಾಶ ಆಯಿತು. ಸೋ ನೈಸ್. ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರ ಕಾರು ಅಲ್ಲೇ, ನಮ್ಮ ಕಾರು ಪಾರ್ಕ್ ಆಯಿತು. ಸುತ್ತಮುತ್ತ ತಲೆ ಎತ್ತಿ ನೋಡಿದಾಗ ಆಕಾಶ ದೀಪ, ಟೆಂಟ್ಸ್ ದೀಪ ಹೀಗೆ ಕಾಣಿಸ್ತು. ಕಾರ್ ಇಳಿದು ಉಭಯ ಕುಶಲೋಪರಿ ಆದ ನಂತರ ತಕ್ಷಣ ಮಾಡಿದ ಕೆಲಸ ಅಂದರೆ ಟೆಂಟ್ ಫಿಕ್ಸ್ ಮಾಡಿದ್ದು. ನಾನು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಜಸ್ಟ್ ಹ್ಯಾಮರ್ ಮತ್ತು ಟಾರ್ಚ್ ಹಿಡಿದು ಅವ್ರ ಹಿಂದೆ ಮುಂದೆ ಸುತ್ತುತ್ತಾ ಎಲ್ಲವನ್ನು ಕುತೂಹಲದಿಂದ ನೋಡ್ತಿದ್ದ. ಪ್ರಕಾಶ್ ಓಡಾಡ್ತಿದ್ರು. ಪಾಪ ಜಯಚಂದ್ರ, ಅನುಷಾ, ಪೂಜಾ, ಪ್ರಾರ್ಥನಾ 4 ಜನ ಸೇರಿ ಟೆಂಟ್ನ ನಿಲ್ಲಿಸಿದ್ರು. ಅಲ್ಲಿಗೆ ಆಪ್ರೇಷನ್ ಸಕ್ಸಸ್.
You need to. But this is coming up. But this is coming up. Here it is fine. Check the dial. Okay, here you still. I think it is the other way around. Yes. I'll check it. Wait. There's one arrow mark there. Arrow mark. ಮಲ್ಗೋಕ್ಕೆ ಇರೋಕ್ಕೆ ಒಂದು ಸೂರಾಯಿತು. ಇನ್ನು ಹೊಟ್ಟೆ ಕಡೆ ನೋಡಬೇಕಲ್ಲ. ತಂದಿದ್ದ ಚಿಕನ್ನ ಬೇಯಿಸೋಕ್ಕಿಟ್ಟಿದ್ದೀವಿ. ಇದು ರೆಡಿ ಟು ಕುಕ್ ಚಿಕನ್ನು, ಮಸಾಲೆ ಹಾಕಿ ಮ್ಯಾರಿನೇಟ್ ಆಗಿರೋವಂಥದ್ದು. ನಮಗೇನಾದರೂ ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೋಬಹುದು. ಚೆನ್ನಾಗಿ ಬೇಯಲಿ ಅಂತ ಸ್ವಲ್ಪ ನೀರು ಹಾಕಿದ್ದೀವಿ. ಚಿಕನ್ ಬೇಯ್ತಾ ಇದೆ. ಅನುಷ್ ಅವರು ನಾಳೆನೂ ಇಲ್ಲಿರ್ತಾರೆ. 2 ದಿವಸ ಕ್ಯಾಂಪಿಂಗ್ ಮಾಡಿ ಮುಂದೆ ಒಂದು ಐಲ್ಯಾಂಡ್ಗೆ ಹೋಗ್ತಾರೆ. ಆದ್ದರಿಂದ ಅವ್ರಿಗೇನು ಬೇಕೋ ಎಲ್ಲ ಅಗತ್ಯ ಇರೋವಂಥ ಸಾಮಗ್ರಿ, ಪದಾರ್ಥ, ವಸ್ತುಗಳನ್ನೆಲ್ಲ ತಂದಿದ್ದಾರೆ A to Z. What happened? Should also come into it. Oh. ಇಲ್ಲಂತೂ ರಕ್ಕೂನ್ಸ್ ನಮ್ಮ ಹತ್ರನೇ ಓಡಾಡ್ತಿವೆ. ನಂಗೆ ಸ್ವಲ್ಪ ಭಯನೇ ಆಯಿತು. ಅಲ್ಲಿ ದೂರದಿಂದ ನೋಡಿದ್ದು ಕಾರಲ್ಲಿ ಕುತ್ಕೊಂಡು ಇಲ್ಲಿ ಕಾಲ ಹತ್ರನೇ ಓಡಾಡ್ತೀವಿ. ಏನು ವೇಸ್ಟ್ ಬಿಡದೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಟ್ರಾಶ್ಗೆ ಹಾಕ್ಬಿಟ್ಟಿದ್ದೀವಿ. ಆದರೂ ಹುಡ್ಕೊಂಡು ಬಂದಿವೆ ಫುಡ್ನ. ಇಲ್ಲಾಂದರೆ ರಾತ್ರಿ ಮಲ್ಕೊಳಕ್ಕಾಗಲ್ಲ. Don't get it away. They want some. So you want a video? Come with me. Come. They want a video. Come here. See that? You see it? Huh? They want a big video. Come friend then. Come with me. Zoom it. Wait, I'll zoom. I'll help you. Yeah. Good now? Come here, go. Come. Come. ಇಲ್ಲೊಂದಿದೆ. ಇಲ್ಲಿ ಇಟ್ಕೊಳಕ್ಕಾಗಲ್ಲ. ಮುಂಜಾನೆ 6 ಗಂಟೆ. ಆಹಾ, ಎಷ್ಟು ಚಂದ. ಸೂರ್ಯ ಬ್ಯೂಟಿಫುಲ್ಲಾಗಿ ಬೆಳಗ್ತಾ ಇದ್ದಾನೆ. ಈಗಷ್ಟೇ ಕಣ್ಬಿಟ್ಟು ಬೆಳಕಲ್ಲಿ ಸುತ್ತಮುತ್ತ ಪ್ರಪಂಚ ನೋಡ್ತಾ ಇದ್ದೀವಿ. ಅಷ್ಟರಲ್ಲಾಗಲೇ ಪ್ರಾರ್ಥನಾ ಫ್ರೆಂಡ್ಸು ಹೈಕಿಂಗ್ ಹೋಗಿ ಬಂದಿದ್ದಾರೆ. ಈಗ ನಾವು ಹೋಗ್ಬೇಕೆಲ್ಲ. ರಾತ್ರಿ ಏನೂ ಕಾಣಿಸಿರಲಿಲ್ಲ. ಈಗ ಬೆಳಕಲ್ಲಿ ಒಂದು ಸರ್ತಿ ಒಂದು ರೌಂಡ್ ಹಾಕ್ಬಿಡೋಣ ಟೆಂಟ್ ಸುತ್ತ. ಅಲ್ಲಲ್ಲಿ ವೆಹಿಕಲ್ಸ್ ನಿಲ್ಲಿಸಿದೆಯಲ್ಲ, ಅದೆಲ್ಲ ಕ್ಯಾಂಪಿಂಗ್ ಸೈಟ್ಸ್ಗಳೇ. ಪ್ರತಿಯೊಂದಕ್ಕೂ ಕೆಲವು ಬೇಸಿಕ್ ಫೆಸಿಲಿಟೀಸ್ ಕೊಟ್ಟಿರ್ತಾರೆ. ಇದು ಫುಡ್ ಡ್ರಿಂಕ್, ಸೌದೆ ಒಲೆ, ಗ್ರಿಲ್ಸ್ ಕೂಡ ಇದೆ. ಸೌದೆ ನೀರೆಲ್ಲ ನಾವೇ ತರಬೇಕು. ಇದು ಪಿಕ್ನಿಕ್ ಟೇಬಲ್ ಅಂತ, ಕುತ್ಕೊಳ್ಳೋಕ್ಕೆ, ಊಟ ಮಾಡೋದಕ್ಕೆ, ಕೆಲವು ಸಾಮಾನು ಇಟ್ಕೊಳ್ಳೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬಹುದು. ಬನ್ನಿ ಆ ಎದುರು ಕಾಣ್ತಿರೋ ಬೆಟ್ಟನ ಹತ್ತೋಣ. ಇವನು ಹೈಕಿಂಗ್ ಅಂತ ಕುಣಿತಿದ್ದ. ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಚಾಕ್ಲೇಟ್ ಮಾಡಿಲ್ಲ ಇದ್ದದೆ ಆಮೇಲೆ ಆಟ
ಅರೇನಾ ಇಂಡಿಯನ್ ಹತ್ರದಲ್ಲಿದೆ ಅದು ಅದಕ್ಕೆ. ಅಲ್ಲಿ ನಿಂತ್ಕೊಳ್ಳೋಣ ಇರು, ಅಲ್ಲೆಲ್ಲ ಒಟ್ಟಿಗೆ ನಿಂತ್ಕೊಳ್ಳೋಣ ಇರು. ಹಾಂ, ಯಾರು ಓದ್ತಾ ಇರೋದು? ಅನುಷಾನು ಜೇಸಿನೂ ಇರಬೇಕು. ಅವ್ರು ಕೊಟ್ಟು ಬಂದವ್ರು ಇಬ್ರಿಗೆ. ನಿಂತ್ಕೊಳ್ಳೋಣ ಇರಕ್ಕ. ಅಲ್ಲಿ ನೋಡು ಮರದ ಮೇಲೆ ಒಂದು ಪಕ್ಷಿ. ನೋಡಿ ಹಿಂಗೆ ಡ್ರೋನ್. ಒಂದು ವಿಹಂಗಮ ನೋಟ. ಇಲ್ಲಿ ನಿಂತು ಸುತ್ತ ಕಣ್ಣು ಹಾಯಿಸಿದರೆ ಪ್ರಕೃತಿಯ ಒಂದು ವಿಶಾಲವಾದ ಸುಂದರವಾದ ಚಿತ್ರಣ ಸಿಗುತ್ತೆ. ನಾನು ಹೆಚ್ಚಿಗೆ ಹೇಳಲ್ಲ, ವಿಡಿಯೋ ಸ್ಕಿಪ್ ಮಾಡಿದೆ, ನೀವೇ ನೋಡಿ ಹೌದು ಅಂತೀರಾ. ಇದಾದಮೇಲೆ ಬೀಚ್ಗೆ ಹೋಗೋಣ. ಅದಕ್ಕೆ ಮೊದಲು ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಬ್ರೆಡ್ ಆಮ್ಲೆಟ್ ಬೇಗ ಆಗುತ್ತೆ ಅಂತ ಅದನ್ನು ಮಾಡ್ಕೊಳ್ತಾ ಇದ್ದೀವಿ. ಈಗಲೇ ಜೋರು ಬಿಸಿಲಿದೆ. ಮೇಲೆ ಹೋಗ್ತಾ ಇದ್ದೀನಿ. Enough of rice. That is enough. It's good. ಇದು ಓಷನ್ ಸೈಡ್ ಕ್ಯಾಂಪಿಂಗ್ ಸ್ಪಾಟ್ ಆಗಿರೋದ್ರಿಂದ ಪ್ರತಿಯೊಂದು ಕ್ಯಾಂಪಿಂಗ್ ಸೈಟಿಂದನೂ ಸಮುದ್ರನ ನೋಡ್ಬೋದು.
ನಾವೀಗ ಬೀಚ್ಗೆ ಹೋಗೋಕ್ಕೆ ರೆಡಿ, ಹೋಗೋಣ ಬನ್ನಿ. ಕಾಲ್ದಾರಿಯಲ್ಲಿ ಕಾಲ್ನಡಿಗೆಯಲ್ಲಿ ಹೋದರೆ ಅರ್ಧ ಮೈಲಿ ಆಗುತ್ತೆ ಇಲ್ಲಿಂದ. ಇಲ್ಲಿ ಸನ್ರೈಸ್ ಸನ್ಸೆಟ್ ಎರಡೂ ನೋಡ್ಬೋದು. ಹಾಗೆ ಫಿಶಿಂಗ್ ಸರ್ಫಿಂಗ್ ಮಾಡೋಕ್ಕೆ ಅವಕಾಶ ಇದೆ, ಸನ್ ಬಾತ್ ಕೂಡ ಮಾಡ್ಬೋದು. ಬೀಚಲ್ಲಿ ಸ್ವಲ್ಪ ಸಮಯ ಎಂಜಾಯ್ ಮಾಡಿ ವಾಪಸ್ ಬರುವಷ್ಟರಲ್ಲಿ ಬಿಸಿಲಿಗೆ ಸುಸ್ತಾಗಿ ಬಾಡಿ ಒಣಗೋಗಿದ್ವಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಜೇಸಿ ಮತ್ತು ಅನುಷಾಗೆ ಥ್ಯಾಂಕ್ಸ್ ಹಾಗೂ ಬಾಯ್ ಹೇಳಿ ಅಲ್ಲಿಂದ ವಾಪಸ್ ಹೊರಟಾಗ ಮಧ್ಯಾಹ್ನ ಸುಮಾರು 2 ಗಂಟೆ. ಈ ಕ್ಯಾಂಪಿಂಗ್ನ ನಮ್ಮೆಲ್ಲ ಅನುಭವ ಸುಂದರ ಕ್ಷಣಗಳನ್ನ ನಿಮ್ಮೊಂದಿಗೆ ಸುದೀರ್ಘವಾಗಿ ಹಂಚ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು, ಇಷ್ಟ ಆಯಿತು ಅಂತ ಭಾವಿಸ್ತಾ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನೋಡಿದ್ದಕ್ಕೆ ಧನ್ಯವಾದ. ಮತ್ತೆ ಸಿಗೋಣ. ಬಾಯ್, ನಮಸ್ತೆ.